ಜಗನ್ನಾಥದಾಸರು ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳು. ಜಗನ್ನಾಥದಾಸರು ಭಾರತೀ ದೇವಿಯನ್ನು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಚತುರ ಕೃತಿರಮಣ ಪ್ರದ್ಯುಮ್ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಮೊದಲನೇ ಪ್ರಾರ್ಥನೆ ಅವರದು. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸು. ಸದ್ರತಿ ಅಂದರೆ ಒಳ್ಳೆ ಭಕ್ತಿ ಅಂತ ಅರ್ಥ. ಸಮೀಚೀನವಾದ ಭಕ್ತಿ ಅಂದರೆ ಅದರಲ್ಲಿ ಯಾವ ತರಹದ ದೋಷ ಇರಬಾರ್ದು. ದೋಷರಹಿತವಾದ ಶುದ್ಧವಾದ ರತಿ ಅಂದರೆ ಪ್ರೀತಿ, ರತಿ ಅಂದರೆ ಭಕ್ತಿ. ಆ ಭಕ್ತಿಯನ್ನು ಹರಿಗುರುಗಳಲ್ಲಿ ಕೊಡಮ್ಮ ಅಂತ ಹೇಳಿ. ಹೌದು, ಭಾರತೀ ದೇವಿ ಸದ್ರತಿಯನ್ನು ಕೊಡ್ತಕ್ಕಂಥವಳು. ಭಾರತಿ ಭಕುತಿಯನು ಕೊಡುವುದು ಮರುತ ಸತಿ ನೀನು, ಮೂರು ಲೋಕದೊಳಗಾರು ನಿನಗೆ ಸರಿ ಮಾರಾರಿಗಳಿಂದಾರಾಧಿತಳೆ. ಭಾರತಿ ಭಕುತಿಯನು ಕೊಡುವುದು ಮರುತ ಸತಿ ನೀನು. ಗೋಪಾಲದಾಸರು ಪ್ರಾರ್ಥನೆ ಮಾಡ್ತಾರೆ. ವೇಣುಗೋಪಾಲದಾಸರು ಏನಂತಾರೆ, ಅಮ್ಮ ಭಾರತೀ ದೇವಿ ನೀನು ಮಾರುತನ ಸತಿ, ಹನುಮಂತ ದೇವರ ಸತಿ ಅಂದರೆ ವಾಯುದೇವರ ಪತ್ನಿ, ನಿಯತ ಪತ್ನಿ. ನನಗೇನು ಕೊಡು ಗೊತ್ತಾ, ಭಕುತಿಯನ್ನು ಕೊಡು ಅಂತ ಕೇಳ್ತಾರೆ. ಮಾರುತ ಹನುಮಂತ ಅಂದರೆ ವಾಯುದೇವರು, ಮರುತ ಪುತ್ರನೇ ಹನುಮಂತ. ಹನುಮಂತ ದೇವರಾಗಿ ಅವತಾರ ಮಾಡಿದಾಗ ಏನು ಭಕ್ತಿ ಮಾಡಿದರು. ಮತ್ತು ಅಂಥ ಭಕ್ತಿ ಮಾಡಿದ ಹನುಮಂತ ದೇವರಿಗೆ ಪತ್ನಿ ಅಂತಂದರೆ ಇವಳು ಎಂಥವಳಾಗಿರ್ತಾಳೆ. ನಮ್ಮ ಈ ಕಾಲದಲ್ಲಿ ಇದ್ದಂತೆ ಗಂಡನ ಗುಣಗಳೇ ಬೇರೆ, ಗಂಡನ ಆಲೋಚನೆಗಳೇ ಬೇರೆ, ಗಂಡನ ಚಿಂತನೆಗಳೇ ಬೇರೆ. ಹೆಂಡತಿ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ ಸಾಮಾನ್ಯ. ಆದರೆ ಜ್ಞಾನಿಗಳಿರ್ತಾರಲ್ಲ ದೊಡ್ಡವರು, ಅವರಿಗೆ ಭಗವಂತ ಎಂಥ ಗಂಟು ಹಾಕ್ತಾನೆ ಅಂತಂದರೆ ಅವರ ಸಾಧನೆಗೆ ವಿಘ್ನ ಬರದೇ ಇರುವ ರೀತಿಯಲ್ಲಿ. ಒಬ್ಬ ಗಂಡ ಇದ್ದಾನೆ, ಒಬ್ಬ ಗಂಡಸ ಮಗ ರಾಮಾಚಾರ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಮಹಾಪುಣ್ಯಾತ್ಮ, ಸುಜೀವಿ ಅಂದ್ಕೊಳ್ರಿ. ಅಂಥ ಸುಜೀವಿಯಿಂದ ಸಾಧನೆ ಮಾಡಿಸಬೇಕು ಅಂತ ಸಂಕಲ್ಪ ಭಗವಂತ ಮಾಡಿದಾದರೆ ಅದಕ್ಕೆ ತಕ್ಕಂತೆ ಸಂಸಾರವನ್ನು ಏರ್ಪಾಟು ಮಾಡ್ತಾನೆ. ಅದಕ್ಕೆ ತಕ್ಕಂತೆ ಆ ಪುಣ್ಯಾತ್ಮನಿಗೆ ಹೆಂಡತಿಯನ್ನು ಕೊಡ್ತಾನೆ, ಮಕ್ಕಳನ್ನು ಕೊಡ್ತಾನೆ, ಅಣ್ಣ ತಮ್ಮಂದರನ್ನು ಕೊಡ್ತಾನೆ. ಎಲ್ಲರೂ ಕೂಡ ಅವನಿಗೆ ಸಹಕಾರ ಮಾಡುವವರಾಗಿ ಅವರ ಜೀವನವನ್ನು ಪಾವನ ಮಾಡ್ತಕ್ಕಂಥವ್ರು ಆಗ್ತಾರೆ. ಇದು ಆಗಿನ ಕಾಲದಲ್ಲಿ ಹಾಗಿತ್ತು. ಅವರು ದೊಡ್ಡ ಜ್ಞಾನಿಗಳೆಲ್ಲ ಹಾಗೇ ಇದ್ದರು. ಭಗವಂತನನ್ನು ನಂಬಿ ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ, ಭಗವಂತನಿಂದ ಸೃಷ್ಟಿಸಲ್ಪಟ್ಟಾಗ ಅವರ ಸಾಧನೆಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಭಗವಂತ ಮಾಡ್ತಾನಂತೆ. ಮತ್ತು ಈಗಿನ ಕಾಲದಲ್ಲಿ ಹಾಗಿರೋದಿಲ್ಲ. ಗಂಡ ಪೂರ್ವ ದಿಕ್ಕಾದರೆ ಪಶ್ಚಿಮ ದಿಕ್ಕಾಗಿ ಹೆಂಡತಿ ಇರ್ತಾಳೆ. ಅದು ಸಾಧಾರಣವಾಗಿರ್ತಕ್ಕಂಥದ್ದು. ಇದು ಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಕಲಿಕಾಲ ಅದು ಹಾಗಾಗ್ತದೆ. ಅದು ಹಾಗಿಲ್ಲ. ಸಾಕ್ಷಾತ್ ತತ್ವಾಭಿಮಾನಿ ದೇವತೆಗಳಲ್ಲಿ ಮೇಲ್ಮಟ್ಟದ ತತ್ವಾಭಿಮಾನಿ ದೇವತೆಗಳು, 24 ತತ್ವಗಳಿಗೆ ದೇವತೆಗಳ ಅಭಿಮಾನಿ ದೇವತೆಗಳು ಅಂತ ಯಾರಿದ್ದಾರೋ ಅವರೆಲ್ಲರಿಗೆ ಗುರು ಅನಿಸಿಕೊಂಡಿರ್ತಕ್ಕಂಥ ವಾಯುದೇವರು ಇದ್ದಾರಲ್ಲ, ಅವರ ನಿಯತ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿ ಎಂಥ ಜ್ಞಾನಿಯಾಗಿರಬೇಕು, ಎಂಥ ಭಕ್ತಿ ಉಳ್ಳವಳಾಗಿರಬೇಕು. ಯಾಕಂದರೆ ಹನುಮಂತನ ಅವತಾರದಲ್ಲಿ ಹನುಮಂತನ ಭಕ್ತಿ ನೋಡಿದಾಗ ಅಂಥ ಭಕ್ತಿಯನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತನ ವಿಚಾರ ರಾಮನಲ್ಲಿ ಭಕ್ತಿ ಮಾಡುವುದು ಅಂದರೆ ಅದು ಹನುಮಂತನಿಗೆ ಮಾತ್ರ ಸಾಧ್ಯನೇ ಹೊರತಾಗಿ ಮತ್ತೆ ಮಾಡಿದರೆ ಬ್ರಹ್ಮದೇವರು ಮಾಡಬೇಕು. ಅವನ ಮೇಲಿರ್ತಕ್ಕಂಥ ಬ್ರಹ್ಮದೇವರು ಇಲ್ಲ, ಇನ್ನು ಅದರ ಮೇಲಿರ್ತಕ್ಕಂಥವ್ರು ಇವರಿಬ್ಬರಿಗೂ ನಿಲುಕದೇ ಇರತಕ್ಕಂಥ ಲಕ್ಷ್ಮಿ ಮಾಡಬೇಕು. ಲಕ್ಷ್ಮಿಗೆ ಸಮಾನವಾದ ಭಕ್ತಿ ಮಾಡುವವರು ಇಲ್ಲ. ಅವಳಿಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡುವವರು ಅಂದರೆ ಬ್ರಹ್ಮದೇವರು, ಸರಸ್ವತೀ ದೇವಿಯರು. ಅವರಿಗಿಂತಲೂ ಸ್ವಲ್ಪ ಕಡಿಮೆಯಾದ ರೀತಿಯಲ್ಲಿ ಭಕ್ತಿ ಮಾಡುವ ವ್ಯಕ್ತಿ ಯಾರಯ್ಯ ಅಂದರೆ ಹನುಮಂತ ಅಂದರೆ ವಾಯುದೇವರು. ಅಂಥ ವಾಯುದೇವರೇ ಹನುಮಂತನಾಗಿ ಅವತಾರ ಮಾಡಿದಾಗ ಇಡೀ ರಾಮಾಯಣದ ಉದ್ದಕ್ಕೂ ನಾವು ನೋಡ್ಬೋದು, ರಾಮ 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 ಚಿಂತನೆಯಲ್ಲಿ ರಾಮನಲ್ಲೇ ಎಲ್ಲವನ್ನೂ ಅರ್ಪಣೆ ಮಾಡಿ ರಾಮಾರ್ಪಿತ ಜೀವನನಾಗಿ ವ್ಯವಹಾರ ಮಾಡಿದ ವ್ಯಕ್ತಿ ಯಾರೆಂದರೆ ಹನುಮಂತ ದೇವರು. ಆತನ ಭಕ್ತಿ ಅಂದರೆ ಅನನ್ಯ ಸಾಮಾನ್ಯವಾದದ್ದು. ವಾಯುಸ್ತುತಿ ಇದರಲ್ಲಿ ಹೇಳ್ತಾರೆ, ಮಧ್ವವಿಜಯದಲ್ಲಿ ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ತಂದ್ರಂತೆ. ಯಾತಕ್ಕಾಗಿ? ಲಕ್ಷ್ಮಣನೇ ಮೊದಲಾದವರನ್ನು ಬದಿಸಲಿಕ್ಕಾಗಿ. ಸಂಜೀವಿನಿ ಪರ್ವತವನ್ನು 1000 ಯೋಜನೆಗಳ ದೂರದಲ್ಲಿರ್ತಕ್ಕಂಥ ಪರ್ವತವನ್ನು
ಕ್ಷಣಾರ್ಧದಲ್ಲಿ ಸುಮ್ಮನೆ ಸುನಾಯಾಸವಾಗಿ ಪರ್ವತನ ಎಡಗೈಯಲ್ಲಿ ಹಿಡ್ಕೊಂಡು ಬಂದುಬಿಟ್ರು. ಬಂದು ಅದನ್ನ ಲೀಟ್ರು ಅದು, ಯಾಕಂದ್ರೆ ಅವರಿಗೆ ಸಂಜೀವಿನಿ ಗಿಡ ಹುಡುಕಬೇಕಾದ್ರೆ ಟೈಮ್ ಆಗ್ತದೆ ಮಾರಾಯ ಅಂತ ತಿಳಿದುಕೊಂಡು ಒಂದೇ ಸಲ ಪರ್ವತವನ್ನೇ ಎತ್ತಿ ತಂದಲ್ಲಿ ಇಟ್ಟುಬಿಟ್ರು. ಅದನ್ನು ಕಪಿಮಾನವರಲ್ಲಿ ವೈದ್ಯರಾಗಿರ್ತಕ್ಕಂಥವ್ರು ನಲ ನೀಲ ಇತ್ಯಾದಿಗಳೆಲ್ಲ ಸೇರಿ ದಿವ್ಯವಾದ ಔಷಧ ತಂದು ಲಕ್ಷ್ಮಣನಿಗೆ ಮೂರ್ಛಾದಿಂದ ನಿವೃತ್ತಿ ಮಾಡಿದರು, ಬದುಕಿಸಿದರು. ಅದಾದ ಮುಂದಿನ ಕಥೆ ನಾವು ಬೇಕಾಗಿಲ್ಲ. ಅಂಟ ಸಂಜೀವಿನಿ ಪರ್ವತವನ್ನು ಸುನಾಯಾಸವಾಗಿ 1000 ಯೋಜನೆಗಳಿಂದ ತಂದಿರತಕ್ಕಂಥ ಹನುಮಂತ ರಾಮದೇವರ ಪಾದಕ್ಕೆ ಹೂ ತರಬೇಕು ಅಂತಂದರೆ ಹೆಂಗೆ ತರ್ತಿದ್ದಂತ ಗೊತ್ತನಾ? ಬೊಗ್ಗಿ ಬಿಡ್ತಿದ್ದಂತೆ. ಆ 2 ಕೈಗಳಲ್ಲಿ ಆ ಹೂಗಳನ್ನು ಹಾಕ್ಕೊಂಡು ಕೈಗಳನ್ನು ನಡಗಿಸ್ತಾ, ಯಾಕಂದ್ರೆ ಎಲ್ಲಿ ತನ್ನ ಕಠಿಣವಾದ ಕೈಗಳ ಸ್ಪರ್ಶದಿಂದ ಆ ಹೂಗಳು ಕಂದಿ ಹೋಗ್ತಾವೋ ಅಂತ ಕಂದಿ ಹೋದ ಹೂವನ್ನು ನನ್ನ ರಾಮನ ಪಾದಕ್ಕೆ ಹಾಕಬೇಕಾಗ್ತದಲ್ಲ ಅಂಥೇಳಿ ಬಹಳ ಭಯ, ಬಹಳ ಭಕ್ತಿಯಿಂದ ಹೂಗಳನ್ನು ನಡುಗ್ತಾ ಸಂಜೀವಿನಿ ಪರ್ವತವನ್ನು ಸುನಾಯಾಸವಾಗಿ ತಂದ ಹನುಮಂತ ರಾಮನ ಪಾದಾರವಿಂದಕ್ಕೆ ಅರ್ಚನೆ ಮಾಡಲಿಕ್ಕೆ ಹೂಗಳನ್ನು ತರಬೇಕಾದ್ರೆ ಅಷ್ಟು ಆಯಾಸ ಪಡ್ತಿದ್ದಂತೆ, ಅಷ್ಟು ಕಷ್ಟ ಪಡ್ತಿದ್ದ ಅಂಥೇಳಿ. ಅದು ಹನುಮಂತನ ಭಕ್ತಿ. ಅದನ್ನು ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲತಕ್ಕಂಥದ್ದು. ಅಂಥ ಭಾಗವತೋತ್ತಮನಾದ ಭಕ್ತಿಗೆ ನಿಲಯನಾದ ಹನುಮಂತನಿಗೆ ಪತ್ನಿಯಾದ ಭಾರತಿಯಲ್ಲಿ ಎಂಥ ಭಕ್ತಿ ಇರಬೇಕು. ಅದು ಕಾರಣ ಅವ್ರು ಕೇಳ್ತಾರೆ, ಅಮ್ಮ ನೀನು ವಾಯುದೇವರ ಪತ್ನಿ, ಹನುಮಂತನ ಪತ್ನಿ, ಅದಕ್ಕೆ ದಯಮಾಡಿ ನನಗೂ ಕೂಡ ಅಂಥ ಭಕ್ತಿಯನ್ನು ಕೊಡಮ್ಮ ಅಂತ ಕೇಳ್ತಾರೆ. ಭಾರತಿ ಭಕುತಿಯನು ಕೊಡುವುದು ಮರುತ ಸತಿ ನೀನು ನನಗೆ ಕೊಡಮ್ಮ ಅಂತ ಕೇಳ್ತಾರೆ. ಅದೇ ಮಾತನ್ನೇ ಮಾನ್ಯ ಜಗನ್ನಾಥದಾಸರು ಚತುರವದನಾನಿ ಇದು ಚತುರವಿಂಶತಿ ತತ್ವಗಳಿಗೆ ಅಧಿದೇವತೆ ಎನಿಸುವ ಮಾರುತನ ನಿಜಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಕೊಡು. ಹರಿಯಲ್ಲಿ ಮತ್ತು ಗುರುಗಳಲ್ಲಿ ಸದ್ರತಿ, ಗುರುಗಳು ಹರಿಯನ್ನು ತೋರಿಸಿಕೊಡ್ತಾರೆ, ಅಂಥ ಹರಿಯಲ್ಲಿ ಸದ್ರತಿಯನ್ನು ಕೊಡು. ಹರಿ ಎಂಬ ಶಬ್ದ ಯಾಕೆ ಪ್ರಯೋಗ ಮಾಡಿದ್ದಾರೆ ಗೊತ್ತಾ ಜಗನ್ನಾಥದಾಸರು? ಬಿಂಬನಲ್ಲಿ ನಾವು ಭಕ್ತಿ ಹೊರಗಿರ್ತಕ್ಕಂಥ ಭಗವಂತನ ರೂಪಗಳಲ್ಲಿ ಎಷ್ಟು ಭಕ್ತಿ ಮಾಡಿದರೂ ಕೂಡ ಅದು ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ನಮ್ಮ ಬಿಂಬದಲ್ಲಿ ಪರ್ಯವಸಾನ ಆಗಬೇಕು. ಹೊರಗಳೊಂದು ರಾಮದೇವರ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ, ಭಾಳ ಭಕ್ತಿ ಮಾಡ್ತೀವಿ, ಇಲ್ಲ ಅಂತಂಬೋಲ್ಲ. ಆದರೆ ಆ ಭಕ್ತಿ ಅಷ್ಟಕ್ಕೆ ಸೀಮಿತವಾಗಬಾರ್ದು. ಅದು ಎಲ್ಲಿ ಪರ್ಯವಸಾನ ಆಗಬೇಕು ಅಂದರೆ ನನ್ನ ಬಿಂಬನಲ್ಲಿ ಪರ್ಯವಸಾನ ಆಗಬೇಕು. ಬಿಂಬನಲ್ಲಿ ಮಾಡುವ ಭಕ್ತಿಯೇ ಮೋಕ್ಷಕ್ಕೆ ಕಾರಣ, ನನಗೆ ಅಪರೋಕ್ಷ ಕೊಳ್ಳಕ್ಕೆ ಕಾರಣ ಆಗ್ತಾರೆ. ಅಪರೋಕ್ಷ ಆಗದೆ ಹೊರತು ಲಿಂಗ ಶರೀರದ ಭಂಗ ಆಗುವುದಿಲ್ಲ. ಲಿಂಗ ಶರೀರದ ಭಂಗ ಆಗದೇ ಇದ್ದರೆ ಮೋಕ್ಷ ಆಗುವುದಿಲ್ಲ. ಆದ ಕಾರಣ ಹರಿಯಲ್ಲಿ ಭಕ್ತಿಯನ್ನು ಕೊಡಮ್ಮ, ನನ್ನ ಬಿಂಬಮೂರ್ತಿಯಾಗಿರ್ತಕ್ಕಂಥ ಪರಬ್ರಹ್ಮನಲ್ಲಿ ನಾರಾಯಣನಲ್ಲಿ ಹರಿಯಲ್ಲಿ ದಿವ್ಯವಾದ ಭಕ್ತಿಯನ್ನು ಕೊಡು. ಆ ಭಕ್ತಿಯ ಹಿನ್ನೆಲೆಯಲ್ಲಿ ಯಾವ ತರಹದ ಕಾಮನೆಗಳು ಇರಬಾರದು ಅಂತಂಬುವ ಆಲೋಚನೆಯಿಂದ ದಾಸರು ಹೇಳ್ತಾರೆ, ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಏನು ಮಾಡಬೇಕು? ಭಾಗವತ ಭಾರತ ಪುರಾಣ ತತ್ವ ರಹಸ್ಯಗಳ ರೂಪು ಕರುಣದಲ್ಲಿ. ಭಾರತ ಭಾಗವತ ಪುರಾಣಗಳು ಇವುಗಳ ತತ್ವ ರಹಸ್ಯಗಳನ್ನೆಲ್ಲ ನನಗೆ ತಿಳಿಸಮ್ಮ, ಅವುಗಳ ಮರ್ಮ ತಿಳಿಸು, ಅವುಗಳಲ್ಲಿ ಸಂದೇಹ ಬರದಂತೆ ಮಾಡು ನನಗೆ. ನನ್ನ ಯಾಕಂದರೆ ಅವಳು ಬುದ್ಧ್ಯಾಭಿಮಾನಿಯ ಸದ್ಯೋಜಾತನ ಪೆತ್ತ ಶ್ರದ್ಧಾ ನಾಮಕ್ಕೆ ಅನಿರುದ್ಧನ್ನ ತೋರಿಸೆ ಭಾರತೀ ಮಜ್ಜನನಿಯೇ ಭಾರತಿ. ಜಗನ್ನಾಥದಾಸರೇ ಮಾಡತಕ್ಕಂಥ ಮತ್ತೊಂದು ಹಾಡು ಭಾರತೀ ದೇವಿಯ ಸ್ತೋತ್ರ. ಭಾರತೀ ಮಜ್ಜನನಿಯೇ ಭಾರತಿ, ಭಾರತಿ ಭರತನರ್ಧಾಂಗಿ ನಿನ್ನ ಸಾರುವೆ ಸತ ಅಂತ ಮುಂದೆ ಹೇಳ್ತಾರೆ. ಅದು ಸೊ ಅಂಥ ಭಾರತೀ ದೇವಿಯನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಬುದ್ಧ್ಯಾಭಿಮಾನಿ ಅಮ್ಮ ನೀನು. ನಮ್ಮಲ್ಲಿ ಭಕ್ತಿ ಬೆಳಿಬೇಕಾದ್ರೆ ಬುದ್ಧಿ ಬರಬೇಕು, ಒಳ್ಳೆಯ ಬುದ್ಧಿ ಬರಬೇಕು. ಒಳ್ಳೆಯ ಬುದ್ಧಿ ಬಂದ್ರೇ ನಮ್ಮ ಭಕ್ತಿ ದೃಢವಾಗಿ ಆಗ್ತದೆ. ಬರೀ ದೃಢವಾಗಿ ಆಗೋದಲ್ಲ, ಅದು ಶುದ್ಧವಾದ ಭಕ್ತಿ ಆಗ್ತದೆ, ನಮ್ಮ ಜೀವನವನ್ನು ಪಾವನ ಮಾಡ್ತಾರೆ. ಆದ ಕಾರಣ ನಮ್ಮಮ್ಮ ಒಳ್ಳೆಯ ಜ್ಞಾನವನ್ನು ಕೊಡು, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಭಾರತ ಭಾಗವತ ರಾಮಾಯಣ ಇವುಗಳಲ್ಲಿರತಕ್ಕಂಥ ಮರ್ಮವನ್ನೆಲ್ಲ ನಂಗೆ ತಿಳಿಸಿ, ಅವುಗಳ ಅಂತರ್ರಹಸ್ಯವನ್ನು ತಿಳಿಸು. ಅದರೊಟ್ಟಿಗೆ ಪ್ರಧಾನವಾಗಿ ಅಲ್ಲಿ ಯಾವ ಸಂದೇಹಗಳು ಬಂದರೂ ಆ ಸಂದೇಹಗಳು ನಿವೃತ್ತಿಯಾಗುವ ರೀತಿಯಲ್ಲಿ ನಿವೃತ್ತಿಯನ್ನು ನೀನು ನಿಂತುಕೊಂಡು ಮಾಡಬೇಕಾದ ಕಾರಣ ಬುದ್ಧಿಯನ್ನು ಕೊಟ್ಟು ಉದ್ಧಾರ ಮಾಡುವಂತೆ ಕೇಳ್ಕೊತಾರೆ. ಸತತ ಹರಿಯಲಿ ಗುರುಗಳಲ್ಲಿ
ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರುಬು ಕರುಣದಲ್ಲಿ ಕರುಣೆಯಿಂದ ನನ್ನಲ್ಲಿ ಇದನ್ನು ಮಾಡ್ತಾನೆ. ಕರುಣೆಯಿಂದ ತಿಳಿಸ್ಬೇಕಾದ್ರೆ ಅವಳು ಕರುಣಾವಂತಳು ಆದ್ರೆ ತಾನೆ ಅವಳು ಕರುಣೆ ಅದನ್ನು ಭಾರತೀ ದೇವಿ ಮಹಾ ಕರುಣಾ ಸಮುದ್ರಳ ಅಯ್ಯೋ ಎಷ್ಟು ಕರುಣಾ ಉಳ್ಳವಳು ಅಂದರೆ ಅವಳಿಗೆ ಸಮಾನವಾದ ಭಾರತೀ ದೇವಿಯ ಸರಸ್ವತೀ ದೇವಿಯಲ್ಲಿ ಅವಳು ಮಹಾ ಕರುಣಾ ಸಮುದ್ರಳು, ಅದರಲ್ಲಿ ಸಂದೇಹ ಬೇಕಾಗಿಲ್ಲ. ಆದರೆ ಸರಸ್ವತಿಗೆ ಅವತಾರಗಳಿಲ್ಲ, ಆದ ಕಾರಣ ಅವತಾರಗಳಿಲ್ಲದೆ ಇರತಕ್ಕಂಥ ಸರಸ್ವತಿಯ ಕಾರುಣ್ಯದ ಪರಿಚಯ ನಮಗೆ ಆಗುವುದಿಲ್ಲ. ಭಾಗವತ ಪುರಾಣಗಳಲ್ಲಿ ಸರಸ್ವತಿ ಕಥೆ ಬಂದರೂ ಕೂಡ ಹೇಗಿರ್ತದೆ, ಸತ್ಯಲೋಕ ಬ್ರಹ್ಮದೇವರ ಪಕ್ಕದಲ್ಲಿ ಸರಸ್ವತಿ ಕೂತ್ಕೊಂಡು ವೀಣಾವಾದನ ಮಾಡ್ತಾ ಇದ್ದಾಳೆ, ವೇದಗಳನ್ನು ನುಡಿಸ್ತಾ ಇದ್ದಾಳೆ, ಆನಂದ ಪಡ್ತಾ ಇದ್ದಾಳೆ, ಇಷ್ಟೇ. ಆದರೆ ಅವಳು ಮಹಾ ಕರುಣಾ ಸಮುದ್ರಿ. ಆ ಕರುಣೆಯ ಲಹರಿ ಹೇಗೆ ಹರಿತದೆ ಎಂಬುದು ನಮಗೆ ಪುರಾಣಗಳಿಂದ ಭಾಗವತಗಳಿಂದ ಸರಸ್ವತಿ ಪರಿಚಯ ಆಗುವುದಿಲ್ಲ. ಆದರೆ ಭಾರತೀ ದೇವಿ ಅವಳು ವಾಯುದೇವರ ಪತ್ನಿ. ವಾಯುದೇವರಿಗೆ ಅವತಾರಗಳುಂಟು. ವಾಯುದೇವರಿಗೆ ಅವತಾರ ಇರುವಾಗ ಭಾರತೀ ದೇವಿಗೂ ಅವತಾರ ಇದೆ. ಇಂಥ ಭಾರತೀ ದೇವಿಯ ಅವತಾರಗಳಲ್ಲಿ ಎಷ್ಟು ಕಾರುಣ್ಯವನ್ನು ತೋರಿಸಿದ್ದಾಳೆ ಅಂದರೆ ಅದ್ಭುತವಾದ ಕಾರುಣ್ಯವನ್ನು ತೋರಿಸ್ತಾಳೆ. ಒಂದೇ ಒಂದು ಬೇರೆ ಯಾವುದು ಬೇಡ. ಅವಳು ದ್ರೌಪದಿಯಾಗಿ ಅವತಾರ ಮಾಡಿದಾಗ ದ್ರೌಪದಿಯ ರೂಪ, ಮೂಲ ರೂಪ, ನಿಜವಾಗಿ ಅದು ಪೂರ್ಣ ರೂಪ ಯಾರ್ದು ಅಂದರೆ ಭಾರತೀ ದೇವಿ. ಭಾರತೀಯೇ ದ್ರೌಪದಿಯಾಗಿ ಎಂಥ ಕಾರುಣ್ಯವನ್ನು ತೋರಿಸಿದ್ದಾಳೆ ಅಂದರೆ ಪೌಲೋಮಿ ಉಷರಿಂದ ವಾಲಗ ಕೈಕೊಂಬ ಕಾಲಾಭಿಮಾನಿ ಅಂತಂತಾರೆ. ಅಂದರೆ ಪಾರ್ವತೀ ದೇವಿಯು ಪುಲೋಮನ ಪಾರ್ವತಿ ಮತ್ತು ಉಷಾ ಮತ್ತು ಯಮಧರ್ಮರಾಜನ ಶ್ಯಾಮಲ ಇವರೆಲ್ಲರಿಗೆ ಪತ್ನಿಯರಿಗೆ ಹೆಣ್ಮಕ್ಕಳಿಗೆ ಶಾಪ ಬಂದಿರ್ತಾರೆ. ಆ ಶಾಪದಿಂದ ಪರಪುರುಷರ ಸಂಪರ್ಕ ಆಗುವಂತೆ ಶಾಪ ಬಂದಿರ್ತಾರೆ. ಇದರಿಂದ ತಪ್ಪಿಸಿಕೊಳ್ಳಕ್ಕಾಗಿ ಅವರು ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರಮ್ಮ, ನಮಗೆಂಥ ದುರವಸ್ಥೆ ಬಂದರೆ ಭಾರತೀ ಮಜ್ಜನನಿಯೇ ಕಾಳಿ ದ್ರೌಪದಿ ಶಿವ ಕನ್ಯಾ ಮನ್ಮನಾಲಯದೊಳು ತೋರೆ ಘನ್ನ ಆಹಾ ಶೈಲಜ ಶ್ಯಾಮಲೆ ಪೌಲೋಮಿ ಉಷರಿಂದ ವಾಲಾಗ ಕೈಕೊಂಬ ಕಾಲಾಭಿಮಾನಿಯೇ. ಪೌಲೋಮಿ, ಉಷಾ ಮತ್ತು ಶೈಲಜ ಪಾರ್ವತಿ ಇವರಿಂದ ನಿರಂತರ ಪೂಜೆಗೊಳ್ಳತಕ್ಕಂಥ ಭಾರತೀ ದೇವಿ ದಯಮಾಡಿ ನನ್ನನ್ನು ಅನುಗ್ರಹ ಮಾಡುತ್ತಾರೆ. ಹೌದು, ಏನು ಮಾಡಿದ್ದಾಳು ಅವಳು? ಅವರೆಲ್ಲರಿಗೆ ಶಾಪ ಬರ್ತಾರೆ. ಪಾರ್ವತೀ ದೇವಿಗೂ ಇವರು ಸತ್ಯಲೋಕಕ್ಕೆ ಹೋಗಿರ್ತಾರೆ. ಸತ್ಯಲೋಕಕ್ಕೆ ಹೋದಾಗ ನಕ್ಕು ಬಿಡ್ತಾರೆ. ಆ ನಗುವುದರಿಂದ ಏನಾಗ್ತದೆ, ಬ್ರಹ್ಮದೇವರು ಶಾಪ ಕೊಟ್ಬಿಡ್ತಾರೆ, ನಿಮ್ಮ ಎಲ್ಲರಿಗೂ ಕೂಡ ಪರಪುರುಷರ ಸಂಪರ್ಕ ಆಗಲಿ ಅಂಥೇಳಿ. ಅವರು ದೊಡ್ಡ ದೊಡ್ಡ ದೇವತೆಗಳವರು. ಪಾರ್ವತಿ ರುದ್ರದೇವರ ನಿಯತ ಪತ್ನಿ, మరి ಪೌಲೋಮಿ ಉಷಾ, ಅದು ಉಷಾ ಅಶ್ವಿನಿ ದೇವತೆಗಳ ಪತ್ನಿ, ನಿಯತ ಪತ್ನಿ. ಪೌಲೋಮಿ ಉಷಾ ಶ್ಯಾಮಲ ಯಮಧರ್ಮರಾಜನ ಪತ್ನಿ. ಇವರೆಲ್ಲ ಅವರು ತಮ್ಮ ಪತಿಗಳನ್ನು ಬಿಟ್ಟು ಬೇರೆ ಕಡೆ ಸಂಪರ್ಕ ಹೊಂದತಕ್ಕಂಥವ್ರು ಅಲ್ಲ. ಲಕ್ಷ್ಮಿ, ಭಾರತಿ, ಸರಸ್ವತಿ ಇವರೆಲ್ಲರೂ ಕೂಡ ತಮ್ಮ ಪತಿಗಳನ್ನು ಬಿಟ್ಟು ಇನ್ನೊಬ್ಬರ ಸೇವೆ ಮಾಡ್ತಕ್ಕಂಥವರಲ್ಲ, ಇನ್ನೊಬ್ಬರ ದಾಸ್ಯ ಮಾಡುವವರಲ್ಲ. ಆದರೆ ಇವತ್ತೇನಾಯಿತು, ಬ್ರಹ್ಮದೇವರ ಶಾಪದಿಂದ ಪಾರ್ವತೀ ದೇವಿಗೆ, ಶ್ಯಾಮಲಾದೇವಿಗೆ, ಉಷಾದೇವಿಗೆ ಇಂಥ ಶಾಪ ಬಂತು. ನೀವು ಪರಪುರುಷರ ಸಂಪರ್ಕ ಹೊಂದಲಿ ಅಂತ ಯೋ ರಾಮಚಂದ್ರ ಅಂತೇಳಿ ಅವರು ಹತ್ಕೋತ ಭಾರತೀ ದೇವಿಗೆ ಶರಣಾಗ್ತಾರೆ. ತಾಯಿ, ನಮಗೆ ಪರಪುರುಷರ ಸಂಪರ್ಕ ಅಂದರೆ ಏನು, ನಾವು ತಟ್ಕೊಳ್ಳಾರ್ವಿ ಅಂತಂದಾಗ ಏನು ಚಿಂತೆ ಮಾಡಬೇಡ್ರಿ, ನಾನು ಭಾರತೀ ದ್ರೌಪದಿಯಾಗಿ ಅವತಾರ ಮಾಡ್ತೀನಿ. ಅಯ್ಯೋ ನಿಜ, ಅಗ್ನಿಕುಂಡದಿಂದ ಹುಟ್ಟಿ ಬರ್ತಾಳೆ. ಅಂದರೆ ಯಾವ ತರಹದ ಸಂಪರ್ಕ ಇಲ್ಲದಲೇ ಬರ್ತಾಳೆ. ಆಗ ನೀವೇನು ಮಾಡಿ ಗೊತ್ತಾ, ನನ್ನ ದೇಹದಲ್ಲಿ ಪ್ರವೇಶ ಮಾಡಿರಿ. ಆಗ ಯವಧರ್ಮರಾಜನೇ ಧರ್ಮರಾಜನಾಗಿ ಅವತಾರ ಮಾಡಿರ್ತಾನೆ. ಸಾಕ್ಷಾತ್ ಇದು ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿ ಅವತಾರ ಮಾಡಿರ್ತಾರೆ. ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿರ್ತಾನೆ. ಮತ್ತು ನನಗೆ ನಿಯತ ಪತಿಯಾಗಿರ್ತಕ್ಕಂಥ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿರ್ತಾರೆ. ಆಗ ನೀವೇನು ಮಾಡಿ ಗೊತ್ತಾ, ನಾನು ಕೇವಲ ನನ್ನ ದೇಹ, ನನ್ನ ಮನಸ್ಸು, ಎಲ್ಲವೂ ಕೂಡ ವಾಯುದೇವರಿಗೆ ಅಂದರೆ ಭೀಮಸೇನ ದೇವರಿಗೆ ಮೀಸಲಾಗಿರ್ತದೆ. ನೀವೇನು ಮಾಡಿ ಗೊತ್ತಾ, ನನ್ನ ದೇಹದಲ್ಲಿ ಇದ್ದು ಕೇವಲ ಯವಧರ್ಮರಾಜನ ರೂಪಿಯಾಗಿರ್ತಕ್ಕಂಥ ಧರ್ಮರಾಜನ ಸಂಪರ್ಕವನ್ನು, ಓ ಶ್ಯಾಮಲ
ನೀನು ಹೊಂದು, ಮತ್ಯಾರ ಸಂಪರ್ಕ ನೀವು ಹೊಂದೋದಲ್ಲ. ಭೀಮಸೇನ ದೇವರ ಆಲಿಂಗನ ಮಾಡಿಕೊಂಡಾಗ ನೀವು ಸುಪ್ತರಾಗಿ ಬಿಡ್ರಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಮಾತು. ಸೊ ಶ್ಯಾಮಲೆಗೆ ಧರ್ಮರಾಜನ ಸಂಪರ್ಕ, ಉಷರಿಗೆ ಉಷಾದೇವಿಗೆ ಬಂದು ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅವತಾರ ಆಗಿರ್ತಕ್ಕಂಥ ನಕುಲ ಸಹದೇವರ ಸಂಪರ್ಕ, ಇಂದ್ರಾವತಾರಿಯಾಗಿರ್ತಕ್ಕಂಥ ಅರ್ಜುನನ ಸಂಪರ್ಕ ಇವಳಿಗೆ ಯಾರಿಗೆ ಶಚಿದೇವಿಗೆ, ಹೀಗೆ ಮಾಡಿ ಅವರಲ್ಲಿ ಕರುಣೆ ತೋರಿ ಅವರಿಗೆ ಪರಪುರುಷರ ಸಂಪರ್ಕ ಆಗದೇ ಇರುವ ರೀತಿಯಲ್ಲಿ ಉದ್ಧಾರ ಮಾಡ್ತಾಳೆ. ಆದ ಕಾರಣ ಕರುಣಾಳು ಅಮ್ಮ ನೀನು ಆ ರೀತಿ ಮಾಡಿದ್ದಿ, ನನ್ನನ್ನು ಉದ್ಧಾರ ಮಾಡುತ್ತಾಳೆ. ಮತ್ತು ಇಷ್ಟಕ್ಕೆ ಮುಂಚೆನೇ ನಾವು ಓದ್ಕೊಂಡಿವಿ ನಾವು ಏನಂತ, ಮೊನ್ನೆ ಭಾರತದಲ್ಲಿ ಬರ್ತಕ್ಕಂಥ ಒಂದು ಚಿಂತನೆಯನ್ನು, ಸಾಕ್ಷಾತ್ ತನ್ನ ಮಕ್ಕಳಾಗಿರತಕ್ಕಂಥ ಉಪಪಾಂಡವರು ಪಂಚಪಾಂಡವರನ್ನು ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮಾತು ಕೇಳಿ ಬಂದು ಕೊಂದು ಬಿಡ್ತಾರಲ್ಲ, ಕೊಂದಾಗ ಹಿಡ್ಕೊಂಬಂದುಬಿಡ್ತಾರೆ ಭೀಮಸೇನರು. ದ್ರೌಪದಿಯ ಅಪೇಕ್ಷೆಯಂತೆ, ಮಾತಿನ ಅಪೇಕ್ಷೆಯಂತೆ ಹೋಗಿ ಎಳ್ಕೊಂಬರ್ತಾರೆ. ಬಂದಮೇಲೆ ಕೊಂದು ಬಿಡ್ತೀನಿ ಅಂತಾರೆ ಭೀಮಸೇನರು. ಆಗ ದ್ರೌಪದಿ ಹೇಳ್ತಾಳೆ, ಬೇಡ, ಎಷ್ಟು ಕರುಣಾಮೂರ್ತಿ ನೋಡಿ, ತನ್ನ 5 ಮಕ್ಕಳನ್ನು ಕೊಂದುಬಿಟ್ಟಿದ್ದಾನೆ ಅಶ್ವತ್ಥಾಮ. ಆದರೆ ಅವಳು ಹೇಳ್ತಾಳೆ, ಬೇಡ, ಗುರುಪುತ್ರರಿಗಿಂತ ಹೆಚ್ಚಾಗಿ ನನಗೀಗ 5 ಮಂದಿ ಮಕ್ಕಳನ್ನು ಕಳ್ಕೊಂಡು ಎಷ್ಟು ದುಃಖ ಆಗ್ಯದೋ ನನಗೆ ಗೊತ್ತದು. ಅದರಂತೆ ದ್ರೋಣಾಚಾರ್ಯರ ಹೆಂಡತಿ ಇದ್ದಾಳಲ್ಲ, ಅವಳಿಗೆ ತನ್ನ ಒಬ್ಬ ಮಗನನ್ನು ಕಳ್ಕೊಂಡು ದುಃಖ ಆಗೋದು ಬೇಡ. ನನಗೆ ದುಃಖ ಬಂತು, ನನ್ನ ಪ್ರಾರಬ್ಧ, ಅದು ನನ್ನ ದುರ್ದೈವಕ್ಕೆ ಅನುಗುಣವಾಗಿ ನನಗೆ ದುಃಖ ಬಂದರೆ ನನ್ನಂತೆ ದುಃಖ ಪಡುವುದು ಆ ದ್ರೋಣಾಚಾರ್ಯರ ನಿಮ್ಮ ಗುರುಗಳಾದ, ಇವಾಗಿಲ್ಲ ದ್ರೋಣಾಚಾರ್ಯರು, ಆದರೆ ಆ ದ್ರೋಣಾಚಾರ್ಯರ ಪತ್ನಿ ಇದ್ದಾಳೆ ಕೃಪಿ, ಅವಳಿಗೆ ದುಃಖ ಆಗುವುದು ಬೇಡ. ಕೃಪಾಚಾರ್ಯರ ಹೆಂಡತಿ ಆಗೋದು ಬೇಡ ಅಂತ ಸ್ಪಷ್ಟ ಮಾಡ್ತಾರೆ. ಒಟ್ಟು ದ್ರೋಣಾಚಾರ್ಯರ ಪತ್ನಿಗೆ ಇಂಥ ದುರ್ದೈವ ಬರೋದು ಬೇಡ, ಪುತ್ರ ವಿಯೋಗದಿಂದ ಆಗತಕ್ಕಂಥ ದುಃಖ ಬರೋದು ಬೇಡ ಅಂತ ಕಾರುಣ್ಯವನ್ನು ತೋರಿಸ್ತಾಳೆ. ಭೀಮಸೇನ ದೇವರಿಂದ ಅವರ ಸಂಹಾರದ ವ್ಯವಸ್ಥೆಯನ್ನು ನಿಲ್ಲಿಸಿ, ಅಷ್ಟಕ್ಕಿಂತ ಹೆಚ್ಚು ನಿಮಗೆ ಕೊಲ್ಲಬೇಕು, ಗದ ಎತ್ತಿಬಿಟ್ಟಿರಲ್ಲ ನಾನು ಅಂತಾರೆ ಭೀಮಸೇನ ದೇವರು. ಆಗ ಹೇಳ್ತಾರೆ, ಆತನ ತಲೆಯಲ್ಲಿರುವ ಮಣಿಯನ್ನು ತೆಗೀರಿಬಿಡಿ, ಅದೇ ಸಾಕು, ಅವನಿಗೆ ವಧಾದಾಗ ಆಗ್ತಾ ಅಂಥೇಳಿ ಆ ಮಣಿಯನ್ನು ತೆಗೆಸ್ತಾಳೆ. ಇಂಥ ಕರುಣಾಮೂರ್ತಿ ಯಾರು? ನಮ್ಮಮ್ಮ ದ್ರೌಪದಿ ದೇವಿ, ಅದೇ ಭಾರತೀ ದೇವಿಯರು. ಅವತಾರ ಮಾಡಿದಾಗಲೂ ಕರುಣೆ ತೋರಿಸಿದ್ದಾರೆ. ಅವತಾರಕ್ಕೆ ಪೂರ್ವವಾಗಿ ಭಾರತೀ ದೇವಿಯಾಗಿದ್ದಾಗ ಶೈಲಜೆ, ಶ್ಯಾಮಲೆ, ಪೌಲೋಮಿ, ಉಷಾ ಇವರೆಲ್ಲರಲ್ಲಿ ದಯ ತೋರಿ, ಕರುಣೆ ತೋರಿ ಅವರನ್ನು ಉದ್ಧಾರ ಮಾಡಿ ಅವರಿಗೆ ಪರಪುರುಷ ಸಂಘ ಆಗದಂತೆ ಮಾಡಿರ್ತಕ್ಕಂಥವಳು ನಮ್ಮಮ್ಮ ಭಾರತೀ ದೇವಿ. ಅದ ಕಾರಣ ತಾಯಿ ನಮ್ಮಮ್ಮ ಭಾರತ ಭಾಗವತ ಪುರಾಣ ರಹಸ್ಯಗಳ ರೂಪು ಕರುಣದಲ್ಲಿ, ಕರುಣೆಯಿಂದ, ಯಾಕಂದ್ರೆ ಕರುಣಾಮೂರ್ತಿ, ನನಗೆ ಅಂಥ ಕಾರುಣ್ಯ ಅದೇ. ಅಲ್ಪರಾಗಿರ್ತಕ್ಕಂಥ ಕಲಿಯುಗದಲ್ಲಿ ಅವತಾರ ಮಾಡಿರ್ತಕ್ಕಂಥ ಲಿಂಗ ಶರೀರದ ಸಂಪರ್ಕವನ್ನು ಹೊಂದಿ ಹುಟ್ಟಿ ಬಂದಿರತಕ್ಕಂಥ ನಮಗೆ ಜ್ಞಾನ ತಿರೋಧಾನ ಆಗಿರ್ತದೆ, ಬುದ್ಧಿ ಮಂದಾಗಿಬಿಟ್ಟಿರ್ತದೆ. ಆಗ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಆ ತಾಯಿ ಬುದ್ಧಿಯಾಭಿಮಾನಿಯಾಗಿರ್ತಕ್ಕಂಥ ಆ ತಾಯಿ ಏನು ಮಾಡ್ತಾಳೆ? ಗುರುಗಳ ಸಂಪರ್ಕ ಮಾಡಿಸಿ, ದಿವ್ಯವಾದ ಗುರುಗಳಿಂದ ಜ್ಞಾನವನ್ನು ಬೋಧನೆ ಮಾಡಿಸಿ, ಬುದ್ಧಿಯನ್ನು ಕೊಟ್ಟು, ತದ್ವಾರ ನಮ್ಮಿಂದ ಹರಿಸೇವೆಯನ್ನು ಮಾಡಿಸಿ ನಮ್ಮ ಜನ್ಮವನ್ನು ಪಾವನ ಮಾಡ್ತಾಳೆ. ಇಂಥ ರೀತಿಯಾಗಿರ್ತಕ್ಕಂಥ ಭಾರತೀ ದೇವಿಯ ಸ್ತೋತ್ರವನ್ನು ಮಾನ್ಯ ಮಾನವೀ ಜಗನ್ನಾಥದಾಸರು ಮಾಡಿ ಪೂರ್ಣ ಮಾಡಿ ಮುಂದೆ ಏನು ಮಾಡ್ತಾರೆ ಗೊತ್ತಾ? ವೇದವ್ಯಾಸ ದೇವರ ಸ್ತೋತ್ರ ಮಾಡ್ತಾರೆ. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಬಾದರಾಯಣ, ಓ ವೇದವ್ಯಾಸದೇವರೇ, ನನ್ನನ್ನು ಪಾಹಿ, ರಕ್ಷಣೆ ಮಾಡಿರ್ತಾರೆ. ಈ ಒಂದು ಪದ್ಯ ಅದ ನೋಡ್ರಿ, ಎಂಥ ಅದ್ಭುತವಾದ ಪದ್ಯ. ಹಾಗೆ ಮೊದಲನೇ ಪದ್ಯ ಲಕ್ಷ್ಮಿಗೆ ಸಂಬಂಧಪಟ್ಟ ಪದ್ಯ, ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯಗಳು ಎಷ್ಟು ವಿಸ್ತಾರವಾಗಿ ಅರ್ಥವುಳ್ಳವಾಗ್ಯವೋ, ಈ ವೇದವ್ಯಾಸ ದೇವರಿಗೆ ಸಂಬಂಧಪಟ್ಟ ಈ ಪದ್ಯ ಅವರ ಇಡೀ ವೇದವ್ಯಾಸ ದೇವರ ಅವತಾರವನ್ನೇ ನಮ್ಮ ಕಣ್ಣು ಮುಂದೆ ನಿಂದಿರಿಸ್ತದೆ. ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರೋದಕ್ಕೆ 102 ಅಕ್ಷರಗಳಿಂದ ಕೂಡಿಕೊಂಡಿರ್ತಕ್ಕಂಥ, ವರ್ಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇಂಥ ಚಿಕ್ಕ ಪದ್ಯ
ಇಡೀ ಭಾರತದಲ್ಲಿ ನಮಗೆ ದರ್ಶನ ಕೊಡ್ತಕ್ಕಂಥ, ಭಾಗವತದಲ್ಲಿ ದರ್ಶನ ಕೊಡ್ತಕ್ಕಂಥ ವೇದವ್ಯಾಸ ದೇವರ ಚಿಂತನೆಯನ್ನು ಕೊಡ್ತದೆ. ವೇದವ್ಯಾಸ ದೇವರ ಬಗ್ಗೆ ಏನೇನು ಅಪನಿಂದೆಗಳವೆ, ಏನೇನು ದೂಷಣೆಗಳು ದೈತ್ಯರು ಮಾಡ್ತಾರೆ, ಅವುಗಳಿಗೆಲ್ಲ ಉತ್ತರ ಕೊಡ್ತಾರೆ. ಅವರ ವ್ಯಕ್ತಿತ್ವ ಎಂತಹ ದೊಡ್ಡದು ಅಂತ ಕೊಡ್ತಾರೆ. ಅಂದರೆ ಭಾರತ ಭಾಗವತಾದಿಗಳು ವೇದವ್ಯಾಸದೇವರನ್ನು ಸಾಕ್ಷಾತ್ ನಾರಾಯಣಾವತಾರಿಯನ್ನಾಗಿ ಹೇಳಿರುವುದರಿಂದ ಅಂಥ ನಾರಾಯಣನಲ್ಲಿ ದೋಷಾರೋಪಣೆ ಯುಕ್ತ ಅಲ್ಲ. ಇಡೀ ಎಲ್ಲದಕ್ಕೂ ಕಾರಣಕರ್ತರು ಯಾರು ಅಂದರೆ ವೇದವ್ಯಾಸದೇವರು ಅಂತಂಬುದನ್ನು ಒಂದು ಚಿಕ್ಕ ಪದ್ಯದಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಅದು ಹೇಗೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.